ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಜಸ್ಟ್ ತಿರುಪತಿಯಿಂದ ರಿಟರ್ನ್ ಆಗ್ತಾ ಇದ್ದೀನಿ. ಸಡನ್ನಾಗಿ ನಿಮ್ಮ ಜೊತೆಗೆ ನನ್ನ ಜೊತೆಗೆ ಮಾತಾಡಬೇಕು ಅನ್ನಿಸ್ತಾ ಇದೆ. ಇವತ್ತು ರಾಮನವಮಿ, ಶ್ರೀರಾಮನವಮಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ರಾಮನಿಗೆ ನಾವು ಕೊಟ್ಟ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನು ಇದು ಹೇಳುತ್ತೆ. ಇದು ಬೇಸಿಗೆಯಲ್ಲಿ ಬರ್ತದೆ. ಈ ಬೇಸಿಗೆ ಇರಬೇಕಾದ್ರೆ ರಾಮನವಮಿ ಬರ್ತದೆ. ಆ ರಾಮನ ಹೆಸರಿನಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಿ ಪಾನಕ ಕೋಸಂಬರಿಯನ್ನು ಹಂಚ್ತೇವೆ. ಎಷ್ಟು ವೈಜ್ಞಾನಿಕವಾಗಿರುತ್ತೆ ನಮ್ಮ ದೇವತಾ ಕಾರ್ಯಗಳು ಅನ್ನೋದಕ್ಕೆ ಇದು ಮೊದಲನೇ ನಿದರ್ಶನ. ಯಾಕೆ ಅಂತಂದರೆ, ರಾಮನಿಗೆ ನೈವೇದ್ಯ ಮಾಡೋದೇ ಪಾನಕ ಮತ್ತು ಕೋಸಂಬರಿ. ಇದರ ಹಿಂದೆ ಒಂದು ವೈಜ್ಞಾನಿಕತೆ. ಆ ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಬಂದಿರತಕ್ಕಂಥವರಿಗೆ ಆ ಮಧ್ಯಾಹ್ನದ ಹೊತ್ತಿನಲ್ಲಿ ಹೆಸರುಬೇಳೆ, ನೆನೆಸಿದ ಹೆಸರುಬೇಳೆ, ಇದಕ್ಕೊಂದಷ್ಟು ಸೌತೆಕಾಯಿ ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಜೊತೆಗೆ ಪಾನಕವನ್ನು ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ ದೇಹದ ದಣಿವು ಆರುತ್ತೆ ಅಂತ ಹೇಳಿ, ಆ ಬಿಸಿಲಿನ ಧಗೆಗೆ ಅದು ಬಹಳ ಶಕ್ತಿಯುತವಾಗಿರ್ತದೆ ಅಂತ ಹೇಳಿಬಿಟ್ಟು ನಮ್ಮವರು ರಾಮನವಮಿ ಅಂತ ಆಚರಣೆ ಮಾಡಿ ಆಚರಣೆಗೆ ಪಾನಕ ಕೋಸಂಬರಿಯನ್ನು ದೇವರಿಗೆ ನೈವೇದ್ಯವನ್ನಾಗಿ ಮಾಡ್ತಕ್ಕಂಥ ವಿಚಾರ. ಎಷ್ಟು ಈ ವಿಚಾರಗಳನ್ನೆಲ್ಲ ನಾವು ಆಳವಾಗಿ ಅಥವಾ ತುಂಬ ಡೆಪ್ತಾಗಿ ನೋಡಿದಾಗ ಅದ್ರ ಹಿಂದೆ ಇಷ್ಟೆಲ್ಲ ವಿಚಾರಗಳಿದೆ ಅಂತ ನಮ್ಗೆ ಅರ್ಥ ಆಗ್ತದೆ. ಇಲ್ಲ ಬಿಸಿಲಲ್ಲಿ ಬಂದ್ವಿ, ಪಾನಕ ಕೊಟ್ಟರು, ಕೋಸಂಬರಿ ಕೊಟ್ಟರು, ಮಜ್ಜಿಗೆ ಕೊಟ್ಟರು, ಇನ್ನೊಂದು ಎಸ್ಪೆಷಲಿ ಮಜ್ಜಿಗೆಯನ್ನು ಕೊಡ್ತಕ್ಕಂಥ ವಿಧಾನ ಇದೆ. ಅದನ್ನು ರಸ್ತೆಯಲ್ಲಿ ನಿಂತು ಎಲ್ಲರಿಗೂ ಕೊಡ್ತಾರೆ. ಯಾಕೆ ಅಂತಂದರೆ, ಈಗಂದರೆ ಎಲ್ಲ ಕೆಲಸಗಳು ಕಾರ್ಯಗಳು ಎಲ್ಲ ಇರ್ತಕ್ಕಂಥ ವ್ಯಕ್ತಿಗಳು ಹೊರಗಡೆ ಓಡಾಡೋದು. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಊರಿಂದ ಊರುಗಳಿಗೆ ಪ್ರಯಾಣಗಳು ಮಾಡಿದಾಗ ನಮ್ಗೆ ಇವಾಗಿದ್ದಂಗೆ ಯಾವುದೇ ರೀತಿ ವಾಹನ ವ್ಯವಸ್ಥೆಗಳು ಇರ್ತಾ ಇರಲಿಲ್ಲ. ಎತ್ತಿನ ಬಂಡಿಗಳಲ್ಲಿ ಬಡೋರು, ನಡ್ಕೊಂಡು ಬರ್ತಕ್ಕಂಥವ್ರು. ಆಗೆಲ್ಲ ನಟರಾಜ ಟ್ರಾವೆಲ್ಸ್, ಬೈ ವಾಕ್ ಓನ್ಲಿ, ನಡ್ಕೊಂಡು ಓಡಾಡೋದನ್ನು ನಟರಾಜ ಟ್ರಾವೆಲ್ಸ್ ಅಂತ ಕರಿತಾ ಇದ್ವಿ ತಮಾಷೆಯಾಗಿ. ಆ ಥರ ನಡ್ಕೊಂಡು ಬರೋರಿಗೆ ದೇಹದ ದಣಿವಾರೋದಕ್ಕೆ ಹಬ್ಬದ ಆಚರಣೆಯನ್ನು ನಾವು ಧಾರ್ಮಿಕವಾಗಿ, ಸಾಂಘಿಕವಾಗಿ, ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ನಿದರ್ಶನವಾಗಿ ಅದನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡುವಂಥ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ಎಲ್ಲರೂ ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ಶ್ರೀರಾಮನವಮಿ ಅಂತ ಕರೆದರು. ಹೀಗಿರಬೇಕಾದಾಗ ಈ ರಾಮನ ಕತೆ ಏನಿದೆ, ಶ್ರೀರಾಮನವಮಿ, ರಾಮನ ಕತೆ, ನಾನು ಇಷ್ಟಕ್ಕೆ ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ. ಅಂಗಾಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ಹಠ ಮಾಡಿದ ಅಂತ ಹೇಳಿಬಿಟ್ಟು ಒಂದು ಹಾಡನ್ನು ಹಾಡ್ತಾರೆ. ಆ ಒಂದು ಪದ್ಯ ಅಥವಾ ಒಂದು ಹಾಡನ್ನು ರಾಮನ ಬಗ್ಗೆ ಬರೆದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಆ ಹಾಡು ರಾಮಚಂದ್ರ ಮೂರ್ತಿಯವ್ರ ಮಗುವಾಗಿದ್ದಾಗ ಚಂದ್ರ ಬೇಕು ಅಂತ ಹಠ ಮಾಡತಕ್ಕಂಥದ್ದು. ಅದರ ಅಷ್ಟು ವಿಶ್ಲೇಷಣೆಯನ್ನು ನೀವು ನನ್ನ ಇನ್ನೊಂದು ವಿಡಿಯೋದಲ್ಲಿದೆ, ಅದನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅಷ್ಟು ಮುಗ್ಧತೆ ಇತ್ತು ರಾಮ ಬಾಲ್ಯದಲ್ಲಿದ್ದಾಗ. ಆದರೆ ಅಂಥ ರಾಮನಿಗೆ ಎಂತಹ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಭವಿಷ್ಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟು ವಿಪರ್ಯಾಸವಾಗಿ ಹೋಗ್ತದೆ ಹೇಳಬೇಕು ಅಂತಂದರೆ. ಆ ರಾಮನ ಕಥೆಯೇ ಆಗಿದೆ ಪಾಪ. ರಾಮ ಒಂದು ವನವಾಸಕ್ಕೆ ಹೋಗ್ತಕ್ಕಂಥದ್ದಾಗಿರಬಹುದು, ಆ ಸೀತೆ ಜೊತೆಯಲ್ಲಿ ಬರ್ತೀನಿ ಅಂದಿದ್ದು, ಆ ಒಂದು ಸನ್ನಿವೇಶದಲ್ಲಿ ಲಕ್ಷ್ಮಣ ನಿನ್ನನ್ನು ನಾನು ಒಬ್ಬನೇ ಕಳಿಸೋದಿಲ್ಲ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾಗ ಭರತ ಬಂದು ಆ ನಂತರದಲ್ಲಿ ಭರತನನ್ನು ನೀನು ಬಿಟ್ಟು ಹೋದರೆ ಇಲ್ಲಿ ಯಾರು ನೋಡ್ಕೊಳ್ತಾರೆ ಅಂತಕ್ಕಂತಹ ಮಾತು ಹೇಳಿದಾಗ, ನೀನಿರಬೇಕಾದ್ರೆ ನನಗೇನು ಅಂತ ಹೇಳಿ ಆ ಭರತನನ್ನು ಸಿಂಹಾಸನದ ಮೇಲೆ ಕುತ್ಕೋ ಅಂತ ಹೇಳಿದಾಗ, ಇಲ್ಲ ನಿನ್ನ ಆಜ್ಞೆ ಮೀರಿ ನಾನು ಆ ಸಿಂಹಾಸನವನ್ನು ಏರೋದಿಲ್ಲ ಅಂತ ಹೇಳಿ ಪಾದುಕೆಗಳನ್ನು ತೆಗೆದು ಆ ಒಂದು ಸಿಂಹಾಸನದ ಮೇಲೆ ಇಟ್ಟು ಅವರದೇ ಶೈಲಿಯಲ್ಲಿ, ಅವರದೇ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂತಹ ವಿಧಾನವನ್ನು ಕೊಟ್ಟಿದ್ದು. ಇದು ಒಂದು ನ್ಯಾಯ ಮತ್ತು ಒಂದು ಧರ್ಮವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಅಂದರೆ ನೀನಿರಬೇಕಾದಾಗ ನಾನು ಅರ್ಹನಲ್ಲ ಆ ಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಆ ಸ್ಥಾನದಲ್ಲಿ ಪಾದುಕೆಯನ್ನು ಇಟ್ಟು ರಾಜ್ಯಭಾರವನ್ನು ಮಾಡ್ತಕ್ಕಂಥದ್ದು. ಏಕೆಂದರೆ ಅಣ್ಣ ಇದ್ದಾನೆ, ಅವನು ವನವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ರಾಮರಾಜ್ಯ ದುರ್ಭಿಕ್ಷ ಆಗಬಾರ್ದು ಅಂತ ಹೇಳಿ. ನೋಡಿ, ಏನಾದರೂ ಒಂದೋ ಎರಡೋ ಸಣ್ಣ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಒಂದು ಪ್ರಯತ್ನದಲ್ಲಿ ಏನಾದರೂ ಆಗಿದ್ದರೆ ಅದನ್ನೇನಾದರೂ ನೀವು ಕಾಮೆಂಟ್ ಸೆಕ್ಷನ್ ಹೇಳಿದ್ರೆ ಬೇಕು ಅಂದರೆ ಬದಲಾಯಿಸೋಣ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ನನ್ನದೇ ವಿಧಾನದಲ್ಲಿ ನನಗೆ ತಿಳಿದಂತೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಹೇಳೋ ಇದರಲ್ಲಿ ಪದಗಳ ವ್ಯತ್ಯಾಸ ಆಗಿರ್ಬೋದು. ಹಾಗೆ ಕೆಲವು ಕ್ಯಾರೆಕ್ಟರ್ಗಳನ್ನು ತೋರಿಸ್ತಾರೆ. ಅಂದರೆ ಈ ಒಂದು ರಾಮಾಯಣದಲ್ಲಿ ಬರ್ತಕ್ಕಂತಹ ಆ ಕೈಕೇಯಿ ಅಂತಕ್ಕಂತಹ ಒಂದು ಸ್ತ್ರೀ ಯಾವ ರೀತಿಯಾಗಿ ಅವರಿಗೆ ಬಾಧಕಲಾಗ್ತಾಳೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ.
ಹಾಗೆ ಹಲವಾರು ವಿಚಾರಗಳಿದೆ ಇದರಲ್ಲಿ. ನಾವು ಇದರಲ್ಲಿ ನೋಡ್ತಕ್ಕಂತಹ ಹಲವಾರು ಒಂದು ಏನು ಬರ್ತಾರೆ ಆ ಒಂದು ಕ್ಯಾರೆಕ್ಟರ್ಸ್ ಏನಿದೆ ರಾಮಾಯಣದಲ್ಲಿ ಬರ್ತಕ್ಕಂತಹ ಎಲ್ಲ ವ್ಯಕ್ತಿತ್ವಗಳು ಅದು ಒಂದೊಂದು ಮೆಸೇಜನ್ನು ಕೊಟ್ಕೊಂಡು ಹೋಗ್ತದೆ. ಒಂದು ಸ್ತ್ರೀ ಮದುವೆಯಾದ ಮೇಲೆ ಗಂಡನ ಜೊತೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತಕ್ಕಂಥದ್ದನ್ನು ಉದಾಹರಣೆಯಾಗಿ ಅದನ್ನು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ, ಯಾಕೆಂದರೆ ಮದುವೆ ಮಾಡ್ಕೊಂಡಿದ್ದೇನೆ, ನೀನೊಬ್ಬನೇ ವನವಾಸಕ್ಕೆ ಹೋಗ್ತಕ್ಕಂಥದ್ದು. ಆಮೇಲೆ ಆಡಿದ ಮಾತನ್ನು ತಪ್ಪಬಾರದು ಅಂತಕ್ಕಂಥದ್ದು. ಒಂದು ಕಡೆ ರಾಮ, ಒಂದು ಕಡೆ ದಶರಥ ಮಹಾರಾಜರು ಅವರು ಕೊಟ್ಟ ಮಾತುಗೋಸ್ಕರ ರಾಮದೇವರನ್ನು ವನವಾಸಕ್ಕೆ ಕಳಿಸ್ತಕ್ಕಂಥದ್ದು. ತಂದೆಯ ಮಾತನ್ನು, ಅವರು ಕೊಟ್ಟ ಮಾತನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವರು ವನವಾಸಕ್ಕೆ ಹೋಗ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಎಷ್ಟು ದೊಡ್ಡ ಜವಾಬ್ದಾರಿ, ಒಂದು ಕಡೆ ತಂದೆಗೆ ಅವಮಾನ ಆಗಬಾರ್ದು, ಒಂದು ಕಡೆ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಅವ್ರ ಉದ್ದೇಶವೇ ಇರೋದಿಲ್ಲ ರಾಮದೇವರಿಗೆ ಹೇಳಬೇಕು ಅಂತಂದರೆ, ನೀ ಆರಾಮಾಗಿ ರಾಜ್ಯದಲ್ಲಿ ಇರಮ್ಮ ಅಂತ ಹೇಳ್ತಾರೆ. ಇದು ನಮ್ಮ ತಂದೆ ಮಾತು ಕೊಟ್ಟಿರೋದು, ನಾನು ವನವಾಸಕ್ಕೆ ಹೋಗಬೇಕು ಅಂಥದ್ರಲ್ಲಿ ನೀನು ಯಾಕೆ ಅಂತ ಕೇಳಿದಾಗ ಅದನ್ನೇ ಹೇಳ್ತಕ್ಕಂಥದ್ದು. ಧರ್ಮ ಪತ್ನಿ ಅಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ನೋಡಿ. ಆ ಪದಕ್ಕೆ ಧರ್ಮವನ್ನು ಸೇರಿಸೇ ಹೇಳಬೇಕಾಗ್ತದೆ. ಹೆಂಡತಿಗೆ ಧರ್ಮ ಪತ್ನಿ ಅಂತಕ್ಕಂತಹ ಪದ ಅಂದರೆ ಗಂಡನನ್ನು ಅನುಸರಿಸ್ತಕ್ಕಂಥವಳು, ಅಲ್ಲಿ ಧರ್ಮ ಇರ್ತದೆ. ನಾನು ಏನು ಸುಖ ಪಡಲಿ ಇಲ್ಲಿದ್ದು ಅಂತ ಹೇಳ್ತಾಳೆ ಸೀತಾದೇವಿ. ನಾನು ಇಲ್ಲಿದ್ದು ಏನು ಮಾಡಲಿ, ಯಾವ ಸುಖಕ್ಕೋಸ್ಕರ ನಾನು ಇಲ್ಲಿರಬೇಕು, ನಿನ್ನ ಕಷ್ಟದಲ್ಲಿ ನಾನು ಭಾಗಿ, ನಾನು ಅದು ಸುಖದಲ್ಲಿದ್ದಾಗ ಭಾಗಿ, ಹೇಗೋ ಕಷ್ಟದಲ್ಲಿದ್ದಾಗಲೂ ನಾನು ಅದರ ಪಾಲನ್ನು ಅನುಭವಿಸಬೇಕು. ಇದು ನನಗೆ ಬಂದಿರತಕ್ಕಂತಹ ಕರ್ಮ ಫಲ. ಅದಕ್ಕೋಸ್ಕರ ಸೀತಾದೇವಿ ಆ ಕಾಡಿಗೆ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮಣ, ಅಣ್ಣ ನೀನು ನನ್ನ ಅಷ್ಟು ಜವಾಬ್ದಾರಿಯುತವಾಗಿ ನೋಡ್ಕೊಂಡಿದ್ಯಾ, ನೀನು ನನ್ನ ಜೀವನದಲ್ಲಿ ನಿನ್ನ ಆದರ್ಶಗಳು ಅಷ್ಟು ಅಮೂಲ್ಯವಾದದ್ದು ಅಂತ ಹೇಳಿಬಿಟ್ಟು ಆ ರಾಮನ ಕಷ್ಟವನ್ನು ನೋಡಿ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ಆ ವನವಾಸದಲ್ಲಿ ಅವನ ಪಾಲನ್ನು ತೆಗೆದುಕೊಂಡು ಹೋದಾಗ ಆ ಲಕ್ಷ್ಮಣ ಕೂಡ ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ದು. ರಾಮನ ಕೈ ಬಿಡದೆ ಜೊತೆಯಲ್ಲೇ ಇದ್ದು ಆ ವನವಾಸ ಸಂಪೂರ್ಣ ಮುಗಿಸ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥ ಆ ನಂತರದಲ್ಲಿ ನಡೆದಂಥ ಘಟನೆಗಳು, ರಾವಣಾಸುರ ಬರ್ತಾನೆ, ರಾವಣಾಸುರ ಬಂದು ಸೀತೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಮೋಸದಲ್ಲಿ ಮಾಯೆಯಲ್ಲಿ ಅಂತ ಒಂದು ದುರ್ಘಟನೆ ನಡೀತಕ್ಕಂಥದ್ದು. ಆ ನಂತರದಲ್ಲಿ ರಾಮನಿಗೂ ಹನುಮನಿಗೂ ಆಗ್ತಕ್ಕಂಥ ಒಂದು ಸ್ನೇಹ, ಇಲ್ಲಿ ಅದು ಸ್ನೇಹದ ರೂಪದಲ್ಲೇ ನೋಡಬೇಕಾಗ್ತದೆ. ಯಾಕೆ ಅಂತಂದರೆ ಅಲ್ಲಿ ಹನುಮ ಆ ಒಂದು ವಾಲಿಯ ಜೊತೆ ನಡೆತಕ್ಕಂಥ ಕೆಲವು ಘಟನೆಗಳು ರಾಮನಿಗೆ ಮತ್ತು ಹನುಮನ ಮಧ್ಯದಲ್ಲಿ ಒಂದು ಬಲವಾದ ಒಂದು ವಿಶ್ವಾಸ, ನಂಬಿಕೆಯನ್ನು ಬೆಳೆಸಿ ಅವರಿಬ್ಬರ ಸ್ನೇಹ ಸಂಬಂಧಗಳನ್ನು ಬೆಳೆಯೋ ರೀತಿ ಮಾಡ್ತಕ್ಕಂಥದ್ದು. ಹೀಗೆ ಆ ವಿಚಾರಗಳು ನಮಗೆ ಎಲ್ಲ ರೀತಿಯಲ್ಲಿ ನೋಡಿದಾಗ ನಾವು ಅದರಲ್ಲಿ ಏನು ತಿಳಿದುಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ರಾಮಾಯಣ ಅಂತಕ್ಕಂಥದ್ದು ರಾಮ, ಲಕ್ಷ್ಮಣ, ಸೀತೆ ಇಷ್ಟಕ್ಕೆ ಮುಗಿದಿಲ್ಲ. ಅಲ್ಲಿ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಗ, ಪ್ರತಿಯೊಂದು ಆ ಪಾತ್ರಗಳೇನಿದೆ ಅಂದರೆ ಎಲ್ಲ ರೀತಿಯಾದಂತಹ ಪಾತ್ರಗಳು, ತಂದೆಯ ಪಾತ್ರ, ತಾಯಿಯರು ಆ 3 ಜನ ಏನಿದ್ದಾರೆ ಅವರ ಪಾತ್ರಗಳು, ಹಾಗೆ ಈ ರಾಮ ಲಕ್ಷ್ಮಣನ ಪಾತ್ರ, ಭರತ ಶತ್ರುಘ್ನ ಪಾತ್ರಗಳೇ, ಇವೆಲ್ಲ ಕೂಡ ನಮಗೆ ಒಂದು ಮೆಸೇಜನ್ನು ಕೊಡ್ತದೆ. ಅಂದರೆ ಯಾವ ರೀತಿ ಆ ಮನುಷ್ಯ ಅದೇ ಭಗವಂತನಾಗಿರ್ತಕ್ಕಂತಹ ರಾಮದೇವರು ಅನುಭವಿಸಿದಂತಹ ಒಂದು ಕಡೆ ಕಷ್ಟವನ್ನು ನೋಡ್ತಕ್ಕಂಥದ್ದು, ಇನ್ನೊಂದು ಕಡೆ ಆದರ್ಶವನ್ನು ನೋಡ್ತಕ್ಕಂಥದ್ದು, ಅವರು ನಡೆದುಕೊಂಡ ರೀತಿಯನ್ನು ನೋಡ್ತಕ್ಕಂಥದ್ದು, ಅವರು ಹೇಗೆ ಎಲ್ಲವನ್ನು ಗೆದ್ದರು ಅಂತ ನೋಡ್ತಕ್ಕಂಥದ್ದು. ಎಷ್ಟು ವಿಶೇಷವಾಗಿ ವಿಶ್ಲೇಷಣೆ ಮಾಡಿಕೊಂಡು ಹೋಗ್ತಾರೆ. ನಿಜವಾಗಲೂ ಪ್ರತಿಯೊಂದು ಕಥೆಗೂ ಕೂಡ ಒಂದು ಸಾರಾಂಶ ಇರ್ತದೆ. ಪ್ರತಿಯೊಂದು ಸ್ಟೋರಿಗೂ ಈ ರಾಮಾಯಣ ಅಂತಕ್ಕಂಥದ್ದು ನಾವು ಕಥೆಯಾಗಿ ನೋಡಿದಾಗ, ಇಲ್ಲ ದೈವಿಕ ಅಂಶದಿಂದ ನೋಡಿದಾಗ, ಅಂದರೆ ರಾಮದೇವರು ಅನ್ನೋ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ, ಆ ಭಗವಂತ ನಮಗೇನು ಕೊಟ್ಟು ಹೋದ ಅಂತಕ್ಕಂಥದ್ದನ್ನು ನಾವು ತೆಗೆದುಕೊಂಡಾಗ ನಮಗೆ ಸಿಗ್ತಕ್ಕಂತಹ ಆ ಒಂದು ಸಾರಾಂಶ ಏನಿದೆ, ಆ ಜೀವನದ ಸಾರಾಂಶ ಅಂತ ಹೇಳಿದ್ರು ತಪ್ಪೇನಿಲ್ಲ. ಅದು ಇವತ್ತು ಪ್ರತಿಯೊಂದು ಆ ಕ್ಯಾರೆಕ್ಟರೈಸೇಷನ್ನ ನಾವು ನೋಡಿದಾಗ ಅಲ್ಲಿ ನಾವಿದ್ದೀವಿ ಅಂತಕ್ಕಂಥ ಭಾವನೆಗಳು ಬರಬೇಕು ನಮಗೆ ಆ್ಯಕ್ಚುಲಾಗಿ. ಏಕೆಂದರೆ ಅಂತಹ ಚಿತ್ರಣಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಅಂಥ ತಾಯಿಯಂದಿರುಗಳು, ಅಂತಹ ರಾಮದೇವರಂತಹ ಗುಣತತ್ವಗಳನ್ನು ಹೊಂದಿರತಕ್ಕಂತಹ ಜನಗಳು ಈಗಲೂ ಇದ್ದಾರೆ. ತಮ್ಮ ಆ ಒಂದು ಬಾಂಧವ್ಯ, ಅಣ್ಣ ತಮ್ಮ ರಾಮ ಲಕ್ಷ್ಮಣನ ರೀತಿ ಇರತಕ್ಕಂಥದ್ದು, ಅಂತಹ ಕುಟುಂಬಕ್ಕೆ ಒಬ್ಬ ಹನುಮನ ರೀತಿಯಲ್ಲಿ ನಾನಿದ್ದೀನಿ ಅಂತ ಹೇಳ್ತಕ್ಕಂತಹ ಒಂದು ಸಂಬಂಧ ಇರಬಹುದು. ಈ ರೀತಿಯಾಗಿ ನಾವು ರಾಮಾಯಣವನ್ನು ಅರ್ಥೈಸ್ಕೊಳ್ತಕ್ಕಂಥ ವಿಧಾನ ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ನೋಡೋದಕ್ಕಿಂತ ಓವರಾಲ್ ಆಗಿ ಸಂಪೂರ್ಣವಾಗಿ ನೋಡ್ತಕ್ಕಂತಹ ವಿಚಾರ ನಮ್ಮ ಮನದಟ್ಟಾದಾಗ ಮಾತ್ರ ನಿಜವಾಗಿ
ನಿಜವಾಗಲೂ ರಾಮ ಭಗವಂತನಾಗಿ ಕಾಣಿಸ್ತಕ್ಕಂಥದ್ದಾಗ್ತದೆ. ಹಾಗೆ ಈ ವಿಚಾರ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ರಾಮದೇವರ ಬಗ್ಗೆ ಹಲವಾರು ಹಾಡುಗಳನ್ನು ಬರೆದಿದ್ದಾರೆ, ಹಲವಾರು ಚಿತ್ರಗಳು ಬಂದಿದೆ, ಚಲನಚಿತ್ರಗಳು ಬಂದಿದೆ. ಆದರೆ ಇಲ್ಲಿ ಸೀತೆಯ ಒಂದು ಕಥೆಯನ್ನು ನೋಡಿದಾಗ ನಿಜವಾಗ್ಲೂ ಆಕೆ ರಾವಣ ಕರ್ಕೊಂಡು ಹೋಗಿ ಬಂದ ಮೇಲೆ ಆಕೆ ಅನುಭವಿಸ್ತಕ್ಕಂತಹ ನೋವುಗಳನ್ನು ನಾವು ನಿಜವಾಗ್ಲೂ ಅದನ್ನು ಬಹಳ ಕಣ್ಣೀರು ಬರ್ತಕ್ಕಂತಹ ಚಿತ್ರ ಅಂದರೂ ಕೂಡ ಆ ಸ್ತ್ರೀ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಯಾಕೆಂದರೆ ಸೀತಾದೇವಿ ತನ್ನ ತಪ್ಪಿಲ್ಲದೆ ತನ್ನ ಅರಿವಿಲ್ಲದೆ ಅನುಭವಿಸ್ತಕ್ಕಂತಹ ಯಾತನೆ ಅದು. ರಾವಣನ ಅಡಿಗೆ ಹೋಗಿ ಬಿದ್ದು ಅಲ್ಲಿ ಏನೂ ತಪ್ಪು ಮಾಡದೇ ಇದ್ದರೂ ಕೂಡ ಆಕೆ ಸಮಾಜದಲ್ಲಿ ಅಂದರೆ ಆವತ್ತಿನ ಚಿತ್ರಣಗಳನ್ನು ತೋರಿಸಿರ್ತಕ್ಕಂಥದ್ದು ನೋಡಿ. ಇಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಅಥವಾ ಇನ್ನೊಬ್ಬರು ಬರೆದಿರ್ತಕ್ಕಂಥ ರಾಮಾಯಣ ಇವೆಲ್ಲ ಓದಿದ್ರೂ ಕೂಡ ಒಂದೇ ಸಾರಾಂಶ ಬರ್ತದೆ. ರಾವಣ ಸೀತೆಯನ್ನು ಕರೆದುಕೊಂಡು ಹೋದ, ಅಲ್ಲಿಗೆ ಒಂದು ಸ್ತ್ರೀ ಇನ್ನೊಬ್ಬ ಪರಪುರುಷನ ಹತ್ರ ಇದ್ಲು ಅಂತಕ್ಕಂಥ ಆ ಒಂದು ಭಾವನೆ ಬಂದ ತಕ್ಷಣ ನಮ್ಮ ನೋಡ್ತಕ್ಕಂಥ ವಿಧಾನ ಸಂಪೂರ್ಣ ಬದಲಾಗ್ಬಿಡ್ತದೆ. ಅಂತಹ ಚಿತ್ರಣವನ್ನು ಅದರಲ್ಲಿ ತೋರಿಸಿದ್ರು. ಇದು ಎಲ್ಲಿ ನೀವು ಯಾವುದ್ರಲ್ಲಿ ಓದಿದ್ರು ಅದನ್ನೇ ಹೇಳ್ತಾರೆ, ರಾವಣಾಸುರ ಮಾಯೆಯಿಂದ ಮೋಸದಿಂದ ಕರೆದುಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ. ಆ ನಂತರದಲ್ಲಿ ಒಂದು ಸ್ತ್ರೀಗೋಸ್ಕರ ಮತ್ತೆ ಯುದ್ಧ ಆಗ್ತದೆ. ಅಲ್ಲಿ ಹೋಗಿ ರಾಮದೇವರು ಆ ಸಂದರ್ಭದಲ್ಲಿ ರಾಮ ಸೇತುವನ್ನು ಕಟ್ಟಿರ್ತಕ್ಕಂಥದ್ದು, ಇಂಥ ವಿಚಾರಗಳೆಲ್ಲ ಬರ್ತದೆ. ಆದರೆ ಯಾವ ವಿಚಾರ ಎಷ್ಟು ತೆಗೆದುಕೊಂಡರೂ ಕೂಡ ಸ್ತ್ರೀಯ ಮನಸ್ಸನ್ನು ನೋಯಿಸಿರ್ತಕ್ಕಂಥದ್ದು, ಆ ಸ್ತ್ರೀ ನೋವುಪಟ್ಟಿರ್ತಕ್ಕಂಥದ್ದನ್ನು ನಾವು ಮರಿಬಾರ್ದು. ಅದು ಆಮೇಲೆ ಆ ನಂತರದಲ್ಲಿ ನಡೆದಂಥ ಘಟನೆಗಳು, ಬಹಳಷ್ಟು ವಿಚಾರಗಳು ನಾವು ಸೂಕ್ಷ್ಮವಾಗಿ ಪರಿಗಣನೆಗೆ ತಗೋಬೇಕು ಅನ್ನೋದಕ್ಕೋಸ್ಕರ. ಹಾಗೆ ಎಲ್ಲರೂ ಕೂಡ ನನಗೆ ತಿಳಿದಂಥ ವಿಧಾನದಲ್ಲಿ ಸಿಂಪಲಾಗಿ ಹೇಳಿದ್ದೇನೆ. ತಪ್ಪಿದರೆ ಕ್ಷಮಿಸಿ, ಅರ್ಥ ಆಯ್ತಾ? ಕಲಿಯೋ ಹಂತದಲ್ಲಿ ಪ್ರತಿಯೊಬ್ಬರು ನೋಡಿ ಒಂದು ಪ್ರಯತ್ನ ಮಾಡಿದಾಗ ಮಾತ್ರ ಅಲ್ಲಿ ಏನೋ ಒಂದು ವಿಚಾರ ಹೊರಗಡೆ ಬರ್ತದೆ. ಅದರ್ವೈಸ್ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ನನಗೆ ತೋಚಿದ, ನಾನು ನೋಡಿದ ರಾಮಾಯಣವನ್ನು ನನ್ನದೇ ಶೈಲಿನಲ್ಲಿ ಸಿಂಪಲಾಗಿ ಹೇಳಿದ್ದೀನಿ. ತುಂಬ ಎಳಿದಿರ, ತುಂಬ ಲೆಂತಿ ಮಾಡ್ದಿರ, ನನಗೆ ಅನಿಸಿದ್ದು ಅನ್ನೋದಕ್ಕಿಂತ ನನಗೆ ಸಿಕ್ಕ ಮಾಹಿತಿಯನ್ನು ಆ ರಾಮಚಂದ್ರರು ಬಾಲ್ಯದ ದಿನಗಳನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ರಿಗೂ ಒಳ್ಳೆಯದ ಮಾಡಲಿ ಆ ರಾಮದೇವರು. ಹಾಗೆ ಎಲ್ಲರ ಜೀವನದಲ್ಲೂ ಕೂಡ ಬರೀ ರಾಮ ಇದ್ದರೆ ಸಾಲಲ್ಲ, ಸೀತೆ ಇದ್ದರೆ ಸಾಲೋದಿಲ್ಲ. ಜೊತೆಯಲ್ಲಿ ನಿಮ್ಮ ಎಲ್ಲರ ಕುಟುಂಬದಲ್ಲೂ ಕೂಡ ಲಕ್ಷ್ಮಣನಂತಹ ಒಬ್ಬ ತಮ್ಮ ಇರಬೇಕು, ಹನುಮನಂತಹ ಒಬ್ಬ ಬಲವಂತನಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ, ಧೈರ್ಯವನ್ನು ಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಹನುಮಗಳಿರಬೇಕು. ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಇದ್ದೀನಿ ಅಂತ ಯಾವುದಿಲ್ಲ ಅಂದರೂ ಕೂಡ ಮಾತಿನ ಸಹಾಯ ಇದೆ ನೋಡಿ. ಹನುಮ ಮಾಡಿದ್ದಕ್ಕಂತಹ ಸಾಧನೆ ಅಥವಾ ಆತ ಮಾಡಿದಂತಹ ಸಹಾಯ ಏನಿದೆ ಒಬ್ಬ ರಾಮದೇವರಿಗೆ, ಅದು ಅಂತಿಂಥದ್ದಲ್ಲ. ಏಕೆಂದರೆ ಸೀತಾದೇವಿ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದರೆ ರಾವಣನನ್ನು ಗೆಲ್ಲುವಂತಹ ಒಂದು ಯುಕ್ತಿಗಳನ್ನು ಬಳಸಿ, ಶಕ್ತಿಗಳನ್ನು ಬಳಸಿ, ತಂತ್ರಗಳನ್ನು ಬಳಸಿ ರಾವಣನನ್ನು ಗೆದ್ದು ಸೀತೆಯನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿಚಾರ. ಅದಕ್ಕೆ ಒಬ್ಬ ಹನುಮನಿಂದನೂ ಸಾಧ್ಯ ಆಗಲಿಲ್ಲ. ಅದಕ್ಕೆ ಹನುಮನ ಒಂದು ಪೂರ್ತಿಯಾದಂತಹ ಸೈನ್ಯ, ಆ ಹನುಮನ ಸೈನ್ಯ ಅವರಿಗೆ ರಾಮದೇವರಿಗೆ ಕೊಟ್ಟಂತಹ ಧೈರ್ಯ ಅಷ್ಟಿಷ್ಟಲ್ಲ, ರಕ್ಷಣೆ ಅಷ್ಟಿಷ್ಟಲ್ಲ. ಸೊ ಅಂತಹ ಎಲ್ಲ ಒಂದು ಸಂಘಟಿತವಾಗಿರ್ತಕ್ಕಂತಹ ಜೀವನ ಶೈಲಿ ನಮ್ಮಲ್ಲಿರಬೇಕು. ಹಾಗೆ ನಾವೆಲ್ಲರೂ ಬದುಕಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಜೈ ಶ್ರೀರಾಮ್. ಹನುಮ, ಜೈ ಹನುಮ, ಇವರಿಬ್ಬರು ಇರಬೇಕು. ಹಾಗೆ ಲಕ್ಷ್ಮಣ, ಸೀತೆ, ಸುಂದರವಾದಂತಹ, ಆದರೆ ಅಂತಹ ಘಟನೆಗಳು ಮರುಕಳಿಸಬಾರ್ದು. ತಂದೆ ಮಾತು ಕೊಡ್ತಕ್ಕಂಥದ್ದು, ತಂದೆಯಿಂದ ಮಗ ವನವಾಸಕ್ಕೆ ಹೋಗ್ತಕ್ಕಂಥ ಘಟನೆಗಳು ನಮ್ಮ ಜೀವನಗಳಲ್ಲಿ ಆಗಬಾರ್ದು. ಆದರೆ ಅದನ್ನು ಅಂಥ ಸಂದರ್ಭ ಬಂದಾಗ ಗೆದ್ದುಕೊಳ್ತಕ್ಕಂಥದ್ದನ್ನು ನಮಗೆ ರಾಮದೇವರು ಹೇಳ್ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿ ಬಯಸ್ತಾ ಶುಭ ರಾತ್ರಿ ಎಲ್ಲರಿಗೂ ಕೂಡ. ಧನ್ಯವಾದಗಳು.